ಮೂಲಕ ಶಿಕ್ಷಕರಿಗೆ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಮುಖ್ಯ ಗುರುಮಾತೆಯರಾದ ಇಮಾಂಬಿ ಹಾವೇರಿ ಅವರಿಗೆ ಚಪ್ಪಾಳೆ ತಟ್ಟುವುದರ ಮೂಲಕ ವೇದಿಕೆಗೆ ಸ್ವಾಗತ. ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯರಾದ ಪ್ರಭಾವತಿ ಉಸ್ಮಾನಿ ಅವರಿಗೂ ವೇದಿಕೆಯ ಮೇಲೆ ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯರಾದ ತಬ್ಲುಮ್ ಹಾವೇರಿ ಅವರಿಗೂ ವೇದಿಕೆಯ ಮೇಲೆ ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯರಾದ ಮಂಜುಳಾ ಅಂಗಡಿ ಅವರಿಗೂ ಚಪ್ಪಾಳೆ ತಟ್ಟುವುದರ ಮೂಲಕ ವೇದಿಕೆಗೆ ಸ್ವಾಗತ. ನಮ್ಮ ಶಾಲೆಯ ಶಿಕ್ಷಕಿಯರಾದ ಶಬಾನಾ ಬೆಳಗಾನೂರ್ ಅವರಿಗೂ ಚಪ್ಪಾಳೆ ತಟ್ಟುವುದರ ಮೂಲಕ ವೇದಿಕೆಗೆ ಸ್ವಾಗತ. ನಮ್ಮ ಶಾಲೆಯ ಶಿಕ್ಷಕರಾದ ಪೈಗಂಬರ್ ಹಾವೇರಿ ಅವರಿಗೂ ಚಪ್ಪಾಳೆ ತಟ್ಟುವುದರ ಮೂಲಕ ವೇದಿಕೆಗೆ ಸ್ವಾಗತ. ನಮ್ಮ ಶಾಲೆಯ ಗುರುಮಾತೆಯರಾದ ಇಮಾಂಬಿ ಹಾವೇರಿ ಅವರಿಗೆ ಸೃಷ್ಟಿ ಸಜ್ಜನ್ ಅವರಿಂದ ಸನ್ಮಾನ. ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯರಾದ ಪ್ರಭಾತಿ ಉಸ್ಮಾನಿ ಅವರಿಗೆ ದೀಪಾ ಅವರಿಂದ ಸನ್ಮಾನ. ವಿಶಾಲ್ ವಾಲಿಕಾರ್ ಅವರಿಂದ ಸನ್ಮಾನ. ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಶಾಲೆಯ ಗುರುಮಾತೆಯರಾದ ಇಮಾಂಬಿ ಹಾವೇರಿ ಅವರಿಂದ ನಡೆಸಬೇಕು. Celebrated long birthday of teachers. His birthday announced at Dr. Sarvapalli Radhakrishna. I wish you all very happy Teachers Day. राघवेंद्र नागराल ಅವರಿಗೆ ಧನ್ಯವಾದಗಳು. तो आज जैसे मेले तो ताज जैसे फूल हो तो गुलाब जैसे शिक्षक हो तो मेरे शिक्षक जैसे आप सभी को मेरा नमस्कार. मेरा नाम है जिया. आज 5 सितंबर है और हम शिक्षक दिवस मनाते हैं. सबसे पहले आप सभी को शिक्षक दिवस की हार्दिक शुभकामनाएं तो देते हैं. यहाँ सर्वपल्ली राधाकृष्ण जयंती मनाते हैं. शिक्षक हमारे समाज की एक मुख्य अंग है. शिक्षक का ध्यान बुद्धि के स्रोत है. बस इतना सा बोलकर मेरा छोटा सा बात समाप्त करती हूँ. ಕೊಡ್ತಾಳೆ ತಂದೆ ಹೆಸರು ಕೊಡ್ತಾನೆ ಆದರೆ ಗುರುಗಳು ಹೆಸರು ಉಳಿಸಿಕೊಳ್ಳ ವಿದ್ಯೆ ಕೊಡ್ತಾರೆ. ನನ್ನ ನೆಚ್ಚಿನ ಗುರುಗಳಿಗೆ ಮಕ್ಕಳು ಪ್ರತಿಸುತ್ತಾ ನಾನು ನನ್ನ ಚಿಕ್ಕ ಪ್ರಾರಂಭಿಸುತ್ತೇನೆ. ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವನ್ನು ಆಚರಿಸುತ್ತೇವೆ. ಮೊದಲು 19 ಶಿಕ್ಷಕರ ದಿನವನ್ನು ಆಚರಿಸುತ್ತೇವೆ. ಮೊದಲು 1960
ಶಿಕ್ಷಕರ ದಿನವನ್ನಾಗಿ ಆಚರಿಸುತ್ತೇವೆ. ಮಕ್ಕಳ ಭವಿಷ್ಯ ಬೆಳಗುವ ಶಿಕ್ಷಕರಿಂದಕ್ಕೆ ಹೊರತಾಗಿ ನಾನು ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಜೈ. ನನ್ನ ಮನದಲ್ಲಿ ಗುರು ಹಿರಿಯರನ್ನು ನಮಸ್ಕರಿಸುತ್ತಾ ನಾನು ಈಗ ಶಿಕ್ಷಕರ ದಿನಾಚರಣೆ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಇವತ್ತಿನ ದಿನ ಡಾಕ್ಟರ್ ಸರ್ವಪಲ್ಲಿ ಅವರ ತಮ್ಮ ಜನ್ಮದಿನ ಶಿಕ್ಷಕರ ದಿನವನ್ನಾಗಿ ಆಚರಿಸಲು ತಿಳಿಸಿದ್ದರು. ಕಾರಣ ಶಿಕ್ಷಕರ ವೃತ್ತಿ ಎಂದರೆ ಅವರಿಗೆ ಅಪಾರ ಪ್ರೀತಿ ಗೌರವ. ಶಿಕ್ಷಕರ ಸ್ಥಾನಕ್ಕೆ ಸರಿಸಾಟಿಯಾದ ಸ್ಥಾನ ಬೇರೊಂದಿಲ್ಲ ಎಂದು ಹೇಳಿದರು. ಶಿಕ್ಷಕರು ಮಕ್ಕಳನ್ನು ಪ್ರೀತಿ, ವಿಶ್ವಾಸ, ನಂಬಿಕೆ, ಪ್ರಯತ್ನ, ಸಾಧನೆ, ಶಿಸ್ತು, ಶಿಕ್ಷಣ ಇವುಗಳೆಲ್ಲವೂ ಯಾವುದೇ ಭೇದವಿಲ್ಲದೆ ಕಲಿಸುವ ಏಕೈಕ ವ್ಯಕ್ತಿ ಎಂದರೆ ಶಿಕ್ಷಕ ಎಂದು ಹೇಳಬಹುದು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದ. My dear friends and guests, today is student improve development under the teachers direction. So this directions in syllabus and the teachers day and teachers second mother and teachers parents and teachers second mother and teachers second father and teachers and real world teachers. Thank you too. ಎಲ್ಲ ಗುರುಗಳು ನಮಸ್ಕರಿಸುತ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸುತ್ತೇನೆ. ಶಿಕ್ಷಣ ಸಿಪಾಯಿ ಎಂದು ಕರೀತಾರೆ. ಶಿಕ್ಷಕರು ನಮಗೆ ಮಾದರಿ ಆಗಿರುತ್ತಾರೆ. ನುಡಿ ನಮ್ಮ ಮೇಲೆ ಪ್ರಭಾವ ಬೀರುತ್ತಿದೆ. ಶಿಕ್ಷಕರು ಬಳೆ ಯಾವುದೇ ಭೇದ ಭಾವ ಇರೋದಿಲ್ಲ. ಶಿಕ್ಷಕರು ದೇವರು. ಇಷ್ಟು ಹೇಳಿ ನನ್ನ ವಹಿಸುತ್ತೇನೆ. Good morning to our respected principal teachers today. I wish you all a very happy Teachers Day. All my dear friends, my name is Satvik Angdi. Today is 5th September. We are celebrating Teachers Day. I wish you all a very happy Teachers Day. It is the birthday of Dr. Sarvapalli Radhakrishnan. He was a great scholar and an ideal teacher. Teachers are the backbone of society. They always guide us. We should always guide us. We should always obey and respect Teachers Day. I will thank you everyone. 1962 में सितंबर 5 को पहली बार शिक्षक दिवस रूप में मनाया गया था। आज का दिन आदर्श शिक्षक के रूप में सम्मान किया जाता है। हम हमारे अपने शिक्षकों का सम्मान करना चाहिए। इतना भी करना छोटा सा भाषण समाप्त करता है। ಗುಲಾಮನಾಗಿರುವ ತನಕ ದೊರೆಯದಣ್ಣ ಮುಕ್ತಿ. ನಮ್ಮ ಆರೋಗ್ಯ ಸರಿಪಡಿಸಲು ವೈದ್ಯರು ಬೇಕು. ನ್ಯಾಯ ನೀಡಲು ವಕೀಲರು ಬೇಕು. ಕಟ್ಟಡಗಳಿಗೆ ಪ್ಲಾನ್ ಹಾಕಲು ಇಂಜಿನಿಯರ್ ಬೇಕು. ಬಸ್ ಓಡಿಸಲು ಚಾಲಕ ಬೇಕು. ಎಲ್ಲ ಸೇವೆಗಳನ್ನು ಸಲ್ಲಿಸಬೇಕಾದರೆ ಇವರಿಗೆ ಮೊದಲು ಗುರುಗಳು ಬೇಕು. ಗುರುಗಳ ಬಳಿ ಪಡೆದುಕೊಂಡಿರುವ ಶಿಕ್ಷಣವು ನಮ್ಮ ಸಾಧನೆಗೆ ಛಲ ಸಿಗುತ್ತದೆ. ಗುರುಗಳು ನಮ್ಮನ್ನು ಪದೇ ಪದೇ ಬೈಯುವುದು ಹೊಡೆಯುವುದು ಯಾವ ಶಿಕ್ಷಕರು ನಮ್ಮನ್ನು ಪದೇ ಪದೇ ಬೈಯುವುದು ಹೊಡೆಯುವುದು ಮಾಡುತ್ತಾರೋ ಅವರು ನಮ್ಮ ಹಿತ ಶಿಕ್ಷಕರು ಎಂದು ನಾನು ಹೇಳುತ್ತೇನೆ. ಮಕ್ಕಳಿಗೆ ಪದೇ ಪದೇ ಬೈಯುವುದು ಹೊಡೆಯುವುದು ಮಾಡುವುದರಿಂದ ಮಕ್ಕಳು ತಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಸಾಧನೆ ಸಾಧಿಸಲಿ ಎಂಬ ಉದ್ದೇಶದಿಂದ ಬೈಯುವುದು ಹೊಡೆಯುವುದು ಮಾಡುತ್ತಾರೆ. ಗುರಿ ಇಲ್ಲದ ಜೀವನ ವ್ಯರ್ಥವಾಗುತ್ತದೆ ಮತ್ತು ಗುರಿ ಇಲ್ಲದ ಜೀವನ ಚಂದ್ರ ಇಲ್ಲದ ರಾತ್ರಿ ಅಂತಾಗುತ್ತದೆ. ಗುರುಗಳು ನಮ್ಮನ್ನು ತಂದೆ ತಾಯಿಯಂತೆ ನೋಡಿರುತ್ತಾರೆ. ಪ್ರೀತಿ, ವಾತ್ಸಲ್ಯ, ಅಳು, ಏಳು, ಬೀಳು ಎಲ್ಲವೂ ನಮಗೆ ಶಿಕ್ಷಕರಿಂದ ಬಂದ ಗುಣಗಳಾಗಿವೆ ಎಂದು ಹೇಳುವುದರ ಮೂಲಕ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ.
ಹೃದಯದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಶಿಲ್ಪಿಗಳು ಶಿಕ್ಷಕರು. ನನ್ನೆಲ್ಲ ಶಿಕ್ಷಕ ವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ಈ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆಯ ಕೆಲವು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕ ವೃತ್ತಿಯ ಮೇಲೆ ಅತ್ಯಂತ ಪ್ರೀತಿ, ಗೌರವ, ನಿಷ್ಠೆಯನ್ನು ಹೊಂದಿದ್ದು ಸ್ವತಃ ಶಿಕ್ಷಕರಾಗಿ ಹಲವಾರು ವರ್ಷಗಳ ಕಾಲ ಸೇವೆಗೈದಿರುವ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತ ಕಂಡ ಅಗ್ರಗಣ್ಯ ಶಿಕ್ಷಕರಲ್ಲಿ ಪ್ರಮುಖರಾಗಿದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ದಕ್ಷಿಣ ಭಾರತದ ತಮಿಳುನಾಡಿನ ತಿರುತ್ತಣಿ ಎಂಬಲ್ಲಿ 5 ಸೆಪ್ಟೆಂಬರ್ 1888ರಲ್ಲಿ ಜನಿಸಿದರು. ತಂದೆ ಸರ್ವಪಲ್ಲಿ ವೀರಸ್ವಾಮಿ, ತಾಯಿ ಸೀತಮ್ಮ. ರಾಧಾಕೃಷ್ಣನ್ ಅವರ ತಂದೆ ತಾಯಿ ಇಟ್ಟ ಮುದ್ದಿನ ಹೆಸರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಜನಿಸಿದ ದಿನವಾದ 5 ಸೆಪ್ಟೆಂಬರ್ ಅನ್ನು ಶಿಕ್ಷಕ ವೃತ್ತಿಯ ಮೇಲಿದ್ದ ಪ್ರೇಮದಿಂದ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಬಾಳು ಬೆಳಗುವ ದೀಪ ಅದುವೇ ಗುರು ಎಂಬ ರೂಪ. ನನ್ನ ಬಾಳಿನ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸುತ್ತಿರುವ ನನ್ನೆಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುವುದರ ಮೂಲಕ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಈ ವೇದಿಕೆಗೆ ಸ್ವಾಗತವನ್ನು ಕೋರುವುದರ ಮೂಲಕ ನಾನು ನನ್ನ ಭಾಷಣವನ್ನು ಪ್ರಾರಂಭಿಸುತ್ತೇನೆ. ಇಂದು ಶಿಕ್ಷಕರ ದಿನಾಚರಣೆ ದಿನ. ಈ ದಿನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವಾಗಿದೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ಆದರ್ಶ ಶಿಕ್ಷಕರಲ್ಲಿ ಇವರು ಶ್ರೇಷ್ಠರು. ಸಿ ಎಂದರೆ ಶಿಸ್ತು, ಕ್ಷ ಎಂದರೆ ಕ್ಷಮೆ, ಕ ಅಂದರೆ ಕರುಣೆ. ಶಿಸ್ತು, ಕ್ಷಮೆ, ಕರುಣೆ ಈ ಎಲ್ಲ ಗುಣಗಳು ಶಿಕ್ಷಕರಲ್ಲಿ ಇರಬೇಕು. ಅಂದಾಗ ಮಾತ್ರ ಅವರು ಉತ್ತಮ ಶಿಕ್ಷಕರಾಗಲು ಸಾಧ್ಯ ಎಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಹೇಳಿದರು. ವೈದ್ಯರಾಗಲು, ಸೈನಿಕನಾಗಲು, ವಕೀಲರಾಗಲು, ಇಂಜಿನಿಯರ್ ಆಗಲು ಮೊದಲು ಬೇಕಾದ ವ್ಯಕ್ತಿಗಳೇ ಗುರುಗಳು. ನನ್ನೆಲ್ಲ ಗುರುಗಳಿಗೂ ನನ್ನ ನಮನವನ್ನು ಸಲ್ಲಿಸುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಶಿಕ್ಷಕರು ವೇದಿಕೆಗೆ ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ.
ಮಾಡಂತ ಪ್ರತ್ಯಕ್ಷ ಚಾಲು ಮಾಡಂತ. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಿಕ್ಷಕರೆಂದರೆ ಯಾರು ಗೊತ್ತಾ? ಶಿಕ್ಷಕರೆಂದರೆ ಮಕ್ಕಳ ಜೀವನವನ್ನು ರೂಪಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಾರೆ. ಅಷ್ಟೇ ಅಲ್ಲದೆ ಮಕ್ಕಳನ್ನು ಪ್ರೋತ್ಸಾಹಿಸಿ ಸರಿಯಾದ ಮಾರ್ಗದರ್ಶನವನ್ನು ನೀಡಿ ತಮ್ಮ ಬದುಕಲ್ಲಿ ಬರುವ ಎಲ್ಲಾ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸುತ್ತಾರೆ. ಗುರುಗಳು ಬರೀ ವಿದ್ಯೆ ಕಲಿಸುವುದಲ್ಲದೆ ದಾರಿದೀಪವಾಗಿ ದೇವರ ಸಮಾನರಾಗಿದ್ದಾರೆ. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದೀಪ ಶಿಕ್ಷಕರೆಂದರೆ ಯಾರು ಗೊತ್ತು? ಶಿಕ್ಷಕರೆಂದರೆ ನಮ್ಮ ಮಕ್ಕಳ ಶಿಕ್ಷಣವನ್ನು ತಸ್ಮೈ ಶ್ರೀ ಗುರುವೇ ನಮಃ. ಶಿಕ್ಷಕರೆಂದರೆ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ನಿರ್ವಹಿಸುತ್ತಾರೆ. ಅಷ್ಟೇ ಅಲ್ಲದೆ ಮಕ್ಕಳನ್ನು ಪ್ರೋತ್ಸಾಹಿಸಿ ಸರಿಯಾದ ಮಾರ್ಗದರ್ಶನವನ್ನು ನೀಡಿ ತಮ್ಮ ಬದುಕಲ್ಲಿ ಬರುವ ಎಲ್ಲಾ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸುತ್ತಾರೆ. ವಿದ್ಯೆ ಕಲಿಸುವುದಲ್ಲದೆ ದಾರಿದೀಪವಾಗಿ ದೇವರ ಸಮಾನರಾಗಿದ್ದಾರೆ. ಶತಶತಮಾನಗಳ ಹಿಂದೆ ಗುರುಕುಲ ಪದ್ಧತಿಯಲ್ಲಿ ಗುರುಗಳಿಗೆ ದೇವರ ಸ್ಥಾನವಿತ್ತು. ಅಂದರೆ ಗುರುಗಳೇ ಪಾಲಕರು, ಪೋಷಕರು ಹಾಗೂ ಮಕ್ಕಳು ನಂಬಿದ್ದರು. ಗುರುಕುಲ ಪದ್ಧತಿಯಲ್ಲಿ ಗುರುಗಳು ಶಿಕ್ಷೆಯನ್ನು ಕೊಟ್ಟರು ಗುರುಗಳನ್ನು ಆಶೀರ್ವಾದ ಎಂದು ತಿಳಿದುಕೊಂಡಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಬದಲಾದಂತೆ ಗುರುಗಳಿಗೆ ಇರುವ ಬೆಲೆ ಈ ರೀತಿ. ಎಲ್ಲರೂ ಕುತ್ಕೊಳ್ಳಿ. ಮೊನ್ನೆ ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಸಂಗೀತ ಸ್ಪರ್ಧೆ ನಡೆಸಿದರು. ಅದರಲ್ಲಿ ವಿಜೇತರಾದವರ ಪಟ್ಟಿ ನನ್ನಲ್ಲಿದೆ. ಅವರೆಲ್ಲರೂ ಹಾಡು ತುಂಬಾ ಚೆನ್ನಾಗಿ ಹಾಡಿದ್ದೀರಿ. ಟೀಚರ್, ನೀವು ಕೂಡ ಅವತ್ತು ತುಂಬಾ ಚೆನ್ನಾಗಿ ಹಾಡಿದ್ದೀರಿ. ಹೇಳ್ರಿ, ಓಕೆ ಓಕೆ ಹಾಡ್ತೀನಿ, ಆದ್ರೆ ಯಾರು ಗಲಾಟೆ ಮಾಡಬಾರ್ದು. ಓ ಮುದ್ದು ಮಕ್ಕಳೇ, ಜಾಣರಾಗಿದಾಯಿ ನನ್ನ ಹೊನ್ನ ಹೂಗಳೇ, ನಿಮ್ಮ ಮಾತಲ್ಲಿ ಕವಿರಲಿದೆ, ನಿಮ್ಮ ನಡೆಯಲ್ಲಿ ಕವಿರಲಿದೆ. ನೀವು ಇರಲಿ, ನಾಳೆ ಹೇಗೆ ಇರಲಿ, ಜನ ಮೆಚ್ಚುವಂತೆ ನೀವಿರಬೇಕು. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಯಿ ನನ್ನ ಹೊನ್ನ ಹೂಗಳೇ. ಇವತ್ತಿಗೆ ಇಷ್ಟೇ ಸಾಕು, ಇನ್ನೊಂದ್ಸಲ ಯಾವಾಗಾದ್ರೂ ಹಾಡ್ತೀನಿ. ಇವತ್ತಿಗೆ ಇಷ್ಟೇ ಸಾಕು. ನಿನ್ನೆ ನಾನೊಂದು ಪಾಠ ಶುರು ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಯಾರ್ಯಾರು ಮಾಡ್ಕೊಂಡ್ ಬಂದಿಲ್ಲ ಎದ್ದುಕೊಳ್ಳಿ. ನಾನು ಮಾಡಿಲ್ಲ, ಬರ್ತೀನಿ. ಅಯ್ಯೋ, ನಾನು ಮರ್ತಿ ಬಿಡ್ತೀನಿ. ಹೋಗಿ ಕೊಟ್ಟಾರೆ ಅಂತ ನಾನು ಆಕ್ಸಿಡೆಂಟ್ ಆಗಿಬಿಟ್ಟಿದ್ದೆ. ನಾನು ಗೋಬರ್ ಕೊಟ್ಟರು ಅಂತ ಗೊತ್ತಿಲ್ಲ. ನಾನು ಮಾಡಿದ್ರೆ ತಂದೆ ಇಲ್ಲ. ನಾನು ಹೋಮ್ವರ್ಕ್ ಮಾಡಿ ಬುಕ್ಕೇ ತಂದಿಲ್ಲ. ಯಾರು ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ಲ? ಎಷ್ಟೊತ್ತಿ ಹೇಳಿದ್ರು ಅಷ್ಟೇ ಅಲ್ಲ, ಕೈ ತೋರಿಸಿ. ನಾಳೆ ಎಲ್ಲಾರು ಹೋಮ್ವರ್ಕ್ ಮಾಡ್ಕೊಂಡ್ ಬರ್ಬೇಕು, ಇಲ್ಲಾಂದ್ರೆ ಕ್ಲಾಸಿಂದಾನೆ ಹೊರಗಾಗ್ತೀವಿ. ಸರಿ, ಬೆಲ್ ಹೊಡಿತು. ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ನಾಳೆ ಹೋಮ್ವರ್ಕ್ ಮಾಡ್ಕೊಂಡ್ ಬರ್ಬೇಕು, ಸರಿನಾ? ಟೀಚರ್ ಜೋರಾಗಲ್ಲ, ನಾನು ನಮ್ಮ ಮಮ್ಮಿ ಕರ್ಕೊಂಡ್ಬಂದು ಬಯಸ್ತೀನಿ. ನನಗೂ ಕೂಡ ಅಷ್ಟೇ ಜೋರಾಗ ನಾನು ನಮ್ಮ ಮಮ್ಮಿ ಕರ್ದು ಬಯಸ್ತೀನಿ. ಬರೀ ಇಷ್ಟೇ ನೋಡುದು, ಹೊಡೆಯೋದು ಬೈಯೋದು. ಅಯ್ಯೋ, ಏನಾಯ್ತು ಮದ್ರೆ? ಯಾಕೆ ಹೇಳ್ತಾ ಇದೀಯಾ? ಇಲ್ಲಿ ನೋಡಮ್ಮ, ಇಲ್ಲಿ ನೋಡು. ಏನಾಯ್ತು ಕೈಗೆ? ಟೀಚರ್ ಹೊಡೆದು ಬಿಟ್ಟಾರಮ್ಮ. ಯಾಕೆ ಹೊಡೆದು? ಟೀಚರ್ ಹೋಮ್ವರ್ಕ್ ಮಾಡಿಲ್ಲ ಅಂತ ಹೊಡ್ತಾರ. ಹೋಮ್ವರ್ಕ್ ಮಾಡಿಲ್ಲ ಅಂತ ಈ ತರ ಹೊಡೆದಿದ್ದಾರ? ನೀನು ಇನ್ನೂ
ರೀ 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 ಬೇಗ ಬರ್ರಿ. ಯಾಕೆ ಏನಾಯ್ತೆ? ಇಲ್ಲಿ ನೋಡ್ರಿ, ನಿಮ್ ಮಗಳಿಗೆ ಟೀಚರ್ ಹೊಡೆದಿದ್ದಾರಂತೆ. ಏನೋ ಟೀಚರ್ ಹೊಡೆದಿದ್ದಾರ? ಟೀಚರ್ ಎದಕ್ಕೆ ಹೊಡೆದ್ರಿ? ಹೋಮ್ವರ್ಕ್ ಮಾಡಿಲ್ಲ ಅಂತ ಹೊಡೆದಾರಪ್ಪ. ಏನೋ ಹೋಮ್ವರ್ಕ್ ಮಾಡಿಲ್ಲ ಅಂತ ಈ ರೀತಿ ಹೊಡೆಯೋದು? ನಾನೇ ನನ್ನ ಮಗಳಿಗೆ ಇವತ್ತು ಹೊಡೆದಿಲ್ಲ, ಆ ಟೀಚರ್ ಹೊಡೆಯೋದಕ್ಕೆ? ಬಾ ಮಗಳ, ನಾಳೆ ಆ ಟೀಚರ್ ವಿಚಾರಿಸೋಣ. ನಾಳೆ ಇಬ್ರು ಹೋಗಿ ಆ ಟೀಚರ್ ಅನ್ನು ವಿಚಾರಿಸ್ಕೊಂಡ್ ಬರ್ಲಿ. ಆಯ್ತಮ್ಮ, ಆಯ್ತಪ್ಪ. ಅಮ್ಮ ಅಮ್ಮ, ಅಯ್ಯೋ ಏನಾಯ್ತು ಮಗಳೇ? ಯಾಕೆ ಹೇಳ್ತಾ ಇದೀಯಾ? ಸ್ಕೂಲಲ್ಲಿ ಟೀಚರ್ ಹೊಡೆದ್ಬಿಟ್ರು. ಸ್ಕೂಲಲ್ಲಿ ಟೀಚರ್ ಯಾಕೆ ಹೊಡೆದ್ರು? ಹೋಮ್ವರ್ಕ್ ಮಾಡಿಲ್ಲ ಅಂತ ಹೊಡೆದ್ಬಿಟ್ರು. ಅಯ್ಯೋ, ಹೋಮ್ವರ್ಕ್ ಬರೀಲಿಲ್ಲ ಅಂತ ಟೀಚರ್ ಹೊಡೆದಿದ್ದಾರಾ? ತಪ್ಪು ನಿಂದೇಮ್ಮ. ಟೀಚರ್ ಹೇಳೋ ಕೆಲಸವನ್ನು ನೀನು ಮಾಡಲೇಬೇಕು. ಅವರು ಹೇಳೋ ಕೆಲಸ ನಿನ್ನ ಒಳ್ಳೆಯದಕ್ಕೆ. ದಿನ ನೀವು ಹೋಮ್ವರ್ಕ್ ಮಾಡೋದನ್ನ ಕಲಿ. ಆವಾಗ ಓದಿ ಬರೋದು ಜಾಣೆ ಆಗ್ತೀಯ. ನಾನಂತರೂ ಶಾಲೆಗೆ ಬಂದು ಟೀಚರ್ಗೆ ಕೇಳಲ್ಲ. ಅವರು ಇನ್ನೂ ಒಂದು ರೆಡೇಟ್ ಹಾಕ್ಬೇಕಿತ್ತು ನಿಮ್ಗೆ, ಹಾಗೆ ಕಳ್ಸಿದ್ದಾರೆ. ತಪ್ಪು ನಿಂದಮ್ಮ. ಏನಾಯ್ತು? ನೋಡಿ, ನಿಮ್ ಮಗಳು ಬಂದು ಟೀಚರ್ ಹೊಡೆದಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾಳೆ. ಹೌದಾ ಮಗಳೇ? ನೀನು ಈ ರೀತಿ ನಿಮ್ಮ ಟೀಚರ್ ಬಗ್ಗೆ ಬಂದು ಕಂಪ್ಲೇಂಟ್ ಹೇಳ್ಬಾರ್ದಮ್ಮ. ನಿಮ್ಮ ಅಮ್ಮ ಹೇಳಿದ್ದು ಸರಿ. ಶಾಲೆಯಲ್ಲಿ ಶಿಕ್ಷಕರು ಹೇಳಿದ ಎಲ್ಲ ಕೆಲಸವನ್ನು ನೀನು ಮಾಡ್ಬೇಕು ಮಗಳೇ. ಶಿಕ್ಷಕರು ಹೊಡೆಯೋದು ನಿನ್ನ ಒಳ್ಳೆಯದಕ್ಕೆ. ಇನ್ ಮುಂದೆ ಈ ರೀತಿ ಮಾಡ್ಬೇಡ, ಸರಿನಾ? ಆಯ್ತಮ್ಮ, ಆಯ್ತಪ್ಪ. ಇನ್ನೊಂದ್ಸಲ ಈ ರೀತಿ ಮಾಡೋದು. ಆಯ್ತಮ್ಮ. ನೋಡಿ, ಮಗಳನ್ನು ಹೆಚ್ಚಾಗಿ ಪ್ರೀತಿಸೋ ಈ ತಾಯಿ ತನ್ನ ಮಗಳು ಹೋಮ್ವರ್ಕ್ ಮಾಡಲಾರ್ದಕ್ಕೆ ಅವಳಿಗೆ ಬುದ್ಧಿ ಹೇಳೋದು ಬಿಟ್ಟು ಬುದ್ಧಿ ಹೇಳೋ ಟೀಚರ್ಗೆ ಬುದ್ಧಿ ಹೇಳುತ್ತಿದ್ದಾರೆ. ಇವತ್ತು ಆ ಟೀಚರ್ ತಲೆ ತಗ್ಗಿಸಿರಬಹುದು, ಆದರೆ ಆ ಮಗು ಜೀವನದಲ್ಲಿ ಮುಂದೆ ಯಾವತ್ತೂ ತಲೆ ಎಟ್ಟೋಕೆ ಆಗಲ್ಲ ಅಂತ ಪಾಪ ಆ ತಂದೆ ತಾಯಿಗೆ ಗೊತ್ತೇ ಇಲ್ಲ. ಎಲ್ಲಾ ಪಾಲಕರಿಗೆ ಒಂದೇ ಮನಸ್ಥಿತಿ ಇಲ್ಲ. ಯಾರು ಸರಿ, ಯಾವುದು ತಪ್ಪು ಎನ್ನುವ ಬಗ್ಗೆ ತಿಳಿದವರಾಗಿರುತ್ತಾರೆ. ಸಾವಿರಾರು ಹುಲಿಬೆಟ್ಟನ್ನು ತಿನ್ನದೇ ಇದ್ದ ಒಂದು ಸುಂದರವಾದ ಕಲಾಕೃತಿಯಾಯಿತು. ತಿನ್ನದೇ ಇದ್ದ ಕಣ್ಣಾಡಿಯಲ್ಲಿತ್ತು. ಅದೇ ರೀತಿ ಗುರುಗಳು ನಮ್ಮನ್ನು ಹುಲಿಬೆಟ್ಟನ್ನು ಕೊಡುತ್ತಾರೆ. ಹುಲಿಬೆಟ್ಟನ್ನು ಕೊಡುವುದರ ಮೂಲಕ ನಮ್ಮನ್ನು ಒಂದು ಸುಂದರ ಕಲಾಕೃತಿಯನ್ನಾಗಿ ಮಾಡುತ್ತಾರೆ. ಶಿಕ್ಷಕರಿಗೆ ಎಲ್ಲಾ ಮಕ್ಕಳು ಒಂದೇ. ಅವರ ಸರಿತಪ್ಪುಗಳನ್ನು ಅಧಿಕಾರ ಅವರಿಗಿರುತ್ತದೆ. ಉತ್ತಮ ನಾಗರಿಕರನ್ನಾಗಿ ಮಾಡುವ ಅತ್ಯಂತ ಜವಾಬ್ದಾರಿಯಾಗಿರುವ ಕೆಲಸ ಅವರಿಗಿರುತ್ತದೆ. 4 ಶಿಕ್ಷಕರು ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಇಂತಹ ಮಹತ್ವವನ್ನು ತಿಳಿಸುವ ಯಾರು? ಯಾವ ಪೀಡೆ ಐತೆ ಇವಾಗ? ಯಾವ್ದೋ ಒಂದು ಪೀಡೆ ಐತೆ ಬಿಡ್ಲೆ. ನಿಮ್ ಪೇರೆಂಟ್ಸ್ ಬಂದು ಟೀಚರ್ಗೆ ಏನ್ ಹೇಳಿದ್ವಿ? ನಮ್ ಪೇರೆಂಟ್ಸ್ ನನಗೆ ಬೈದು ನನಗೆ ಬುದ್ಧಿ ಹೇಳ್ಬಿಟ್ರು. ನಿಮ್ ಪೇರೆಂಟ್ಸ್ ಏನಂದ್ರು? ನಮ್ ಪೇರೆಂಟ್ಸ್ ಅಂತೂ ಬಂದು ಟೀಚರ್ ಚೆನ್ನಾಗಿ ಬೈದಾರಪ್ಪ. ನಂಗಂತೂ ಬಹಳ ಖುಷಿ ಆಯ್ತು. ಇನ್ನೊಂದ್ಸಲ ಆ ಟೀಚರ್ ನನ್ ತಂಟೆಗೂ ಬರಂಗಿಲ್ಲ, ಬೈಯಂಗೂ ಇಲ್ಲ. ಹೌದಾ? ಅಯ್ಯೋ, ಇಷ್ಟೆಲ್ಲ ಆಯ್ತಾ? ಈಗ ಯಾವ ಪೀಡೆ ಐತೆ ಇವಾಗ? ಯಾವ್ದೋ ಒಂದು ಪೀರಿಯಡ್ ಐತೆ ಬಿಡ್ಲೆ. ಯಾವ ಟೀಚರ್ ಬಂದ್ರೆ ಅದೇ ಕತೆ ಅದೇ ಪುರಾಣ, ಬರೀ ಹಂಗಿರು ಹಿಂಗಿರು ಅಂತಾರೆ. ಕಬೀರರ ಒಂದು ಅದೇನೆಂದರೆ गुरु गोविंद हो करे काके लागू पाए ಪರಿಹಾರಿ ಗುರು ಆಕೆ ಗೋವಿಂದ್ ಜೋ ಬತಾಯೆ. ಅಂದರೆ ಒಂದು ದಿನ ಒಬ್ಬ ವ್ಯಕ್ತಿ ಕಬೀರರಿಗೆ ಹೀಗೆ ಕೇಳುತ್ತಾನೆ, ಕಬೀರರೇ, ಈಗ ನಿಮ್ಮ ಮುಂದೆ ಗುರುಗಳು ಮತ್ತು ದೇವರು ಒಟ್ಟಿಗೆ ಬಂದು ನಿಂತಾಗ ನೀವು ಯಾರಿಗೆ ನಮಸ್ಕರಿಸುತ್ತೀರಿ ಎಂದಾಗ ಕಬೀರರು ಹೀಗೆ ಹೇಳುತ್ತಾರೆ, ಮೊದಲು ನಾನು ನನ್ನ ಗುರುಗಳಿಗೆ ನಮಸ್ಕರಿಸುತ್ತೇನೆ, ಏಕೆಂದರೆ ದೇವರ ಬಗ್ಗೆ ಹೇಳಿಕೊಟ್ಟಿದ್ದೇ ನನ್ನ ಗುರುಗಳು ಎಂದರು. ನೋಡಿ, ಆಗಿನ ಕಾಲದಲ್ಲಿ ಕಬೀರರು ತಮ್ಮ ಗುರುಗಳಿಗೆ ಎಷ್ಟು ಮಹತ್ವ ಕೊಡ್ತಾ ಇದ್ರು, ಆದರೆ ಈಗ ನಮಗೆ ಪಾಠ ಹೇಳೋ ಗುರುಗಳಿಗೆ ಮಹತ್ವ ಕೊಡ್ತಾ ಇದ್ದೀವಿ ಅಲ್ವಾ? ನಾವು
ಗುರುಗಳ ಬಗ್ಗೆ ಏಕವಚನದಲ್ಲಿ ಮಾತನಾಡುವುದು ಅವರಿಗೆ ತಿಳಿದಿದೆ, ಗೊತ್ತಿದೆ. ಆದರೆ ಅವರು ನನ್ನ ಬಗ್ಗೆ ಏಕೆ ಈ ರೀತಿ ಮಾತನಾಡುತ್ತೀರಾ ಅಂತ ಬೈದಿಲ್ಲ, ಹೊಡೆದಿಲ್ಲ, ಹಾಗೂ ಶಿಕ್ಷಿಸುವುದನ್ನು ಮರೆತು ಬಿಟ್ಟಿದ್ದಾರೆ. ಯಾಕೆಂದರೆ ನಮ್ಮಂತವರ ಭವಿಷ್ಯ ಅವರಿಗೆ ಗೊತ್ತೇ ಇದೆ. ಹಿಂದೆಯಿಂದ ಮಾತನಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮ ಜೀವನವನ್ನು ರೂಪಿಸುವಲ್ಲಿ ಕೆಲಸ ಮಾಡುತ್ತಾರೆ. ಗುಲಾಮನಾಗಿರುವ ತನಕ ವಿದ್ಯೆ ದೊರೆಯುವುದಿಲ್ಲ. ಅಕ್ಕ ಏನ್ ಹೇಳಿ ಕೆಲಸ ಮಾಡೋದು ಕಾಣಿಸ್ತಾ ಇಲ್ವಾ? ಬಡ್ಕೋಬೇಡ ಅಕ್ಕ. ನಾ ಹೇಳೋದು ಸ್ವಲ್ಪ ಕೇಳಿ ನೋಡಕ್ಕ. ಸರಿ ಹೇಳು. ಇವತ್ತು ನಮ್ಮ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳ ಬೇರೆ ಬೇರೆ ಕಾರ್ಯಕ್ರಮ ಇತ್ತು ಅಂತ ಹೇಳಿದ್ದೆ. ಆ ಕಾರ್ಯಕ್ರಮಕ್ಕೆ ಯಾಕೆ ಬರ್ಲಿಲ್ಲ? ಬರ್ಬೇಕಿತ್ತು. ಓ ಸಾರಿ ಕಣೆ, ನಾನ್ ನನ್ನ ಕೆಲಸದಲ್ಲಿ ಮರ್ತೋಗ್ಬಿಟ್ಟೆ. ಸರಿ, ಆ ಕಾರ್ಯಕ್ರಮ ಹೇಗಾಯ್ತು? ಚೆನ್ನಾಗಾಯ್ತಕ್ಕ. ಸರಿ, 10ನೇ ತರಗತಿ ಮುಗಿತಾ ಬಂತು, ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಅಕ್ಕ, ನಾ ಡಿಗ್ರಿ ಮುಗಿಸಿ BEd ಮಾಡಿ ಶಿಕ್ಷಕಿ ಆಗ್ಬೇಕು ಅನ್ಕೊಂಡಿದ್ದೀನಿ ಅಕ್ಕ. ಟೀಚರ್ ಆಗೋದೇ ನನ್ ದೊಡ್ಡ ಕನ್ಸಕ್ಕ. ಏನು ಟೀಚರ್ ಕೆಲಸ ಬೇಡ ನೋಡು. ನಮ್ಮ ಸಂಬಂಧಿಕರು, ಅಕ್ಕಪಕ್ಕದ ಮನೆಯವರು ಡಾಕ್ಟರ್, ಲಾಯರ್, ಇಂಜಿನಿಯರ್ ಈ ರೀತಿ ದೊಡ್ಡ ದೊಡ್ಡ ಪೋಸ್ಟ್ಗೆ ಸೇರಿದ್ದಾರೆ. ಅವರಿಗೆ ಒಳ್ಳೆಯ ಸಂಬಳ ಕೂಡ ಇದೆ. ಅದೇ ನೀನು ಇಂಜಿನಿಯರ್ ಆದ್ರೆ IT-BT ಕಂಪ್ನಿಗೆ ಸೇರಿದ್ರೆ ಲಕ್ಷಾಂತರ ರೂಪಾಯಿ ದುಡಿಬಹುದು. ಆದ್ರಿಂದ ನಮ್ಮ ಮನೆಯ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ. ಟೀಚರ್ ಕೆಲಸ ಬೇಡ ಅಷ್ಟೇ ಅಕ್ಕ. ಹಂಗಲ್ಲ, ನಾ ಹೇಳೋದು ಸ್ವಲ್ಪ ಕೇಳಕ್ಕ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಟೀಚರ್ ಕೆಲಸ ಬೇಡ ಅಷ್ಟೇ ಅಕ್ಕ. ಪ್ಲೀಸ್ ಅಕ್ಕ. ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಅದಾಗು ಇದಾಗು ಅಂತಾರಲ್ಲ, ಅದೆಲ್ಲ ಪ್ರೊಫೆಷನ್ ಅಷ್ಟೇ. ಅದೆಲ್ಲ ಆಗ್ಬೇಕು ಅಂದ್ರೆ ಟೀಚರ್ಸ್ಗೋಸ್ಕರ ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತಾರಲ್ಲ, ಅದೆಲ್ಲ ಆಗ್ಬೇಕು ಅಂದ್ರೆ ಪಾಠನೇ ಮಾಡಿಲ್ಲ ಅಂದ್ರೆ ಅದು ಮಾಡೋಕ್ಕಾಗಿ ಸಾಧ್ಯ ಇಲ್ಲ. ಪಾಪ ನಮ್ಮ ಸಮಾಜ ಅರ್ಥನೇ ಮಾಡ್ಕೊಂಡಿಲ್ಲ. ಪ್ರಪಂಚದಲ್ಲಿ ನೂರಾರು ವೃತ್ತಿಗಳಿದ್ದರೂ ಅವರೆಲ್ಲ ಉದ್ಧಾರ ಮಾಡುವ ವೃತ್ತಿ ಎಂದರೆ ಶಿಕ್ಷಕ ವೃತ್ತಿ. ಅದಕ್ಕೆ ನನಗೆ ಆ ವೃತ್ತಿ ಎಂದರೆ ಎಷ್ಟೋ ಗೌರವ. ಅವತ್ತು ಆ ಮಗಳಿಗೆ ಬೈದಾರಂತ ತಂದೆ ತಾಯಿ ಬಂದು ಜಗಳ ಮಾಡಿದ್ರಲ್ಲ, ಅದನ್ನು ಬಿಟ್ಟು ಅವನಿಗೆ ಬುದ್ಧಿ ಹೇಳಿ ಮಾಡಿದ ತಪ್ಪು ಅಮ್ಮ ಅಂತ ಹೇಳಿದ್ರೆ ಆ ಮಗು ಪದೇ ಪದೇ ತಪ್ಪು ಮಾಡುವುದನ್ನು ನಿಲ್ಲಿಸಿ ಸರಿಯಾದ ದಾರಿಯಲ್ಲಿ ನಡೆಯುತ್ತಾನೆ. ಆಗ ಓದುವಲ್ವಾ ಸಿಂಪಲ್. ಮಾತೃದೇವೋಭವ, ಪಿತೃದೇವೋಭವ, ಆನಂತರ ಬರುವರೇ ಆಚಾರ್ಯರು ಎಂದರೆ ಗುರುಗಳು. ಗುರುಗಳು ದೇವರಿಗೆ ಸಮಾನ. ಗುರುಗಳು ನಮಗೆ ಎರಡನೇ ತಂದೆ ತಾಯಿ ಇದ್ದಂತೆ. ಮನೆಯಲ್ಲಿ ತಂದೆ ತಾಯಿ ಬುದ್ಧಿ ಹೇಳಿದ್ರೆ ಶಾಲೆಯಲ್ಲಿ ನಮ್ಮ ಗುರುಗಳು ಬುದ್ಧಿ ಹೇಳುತ್ತಾರೆ. ಇದೇ ಹೇಳೋ ಗುರುಗಳ ಹತ್ರ ತಲೆ ತಗ್ಗಿಸಿದ್ರೆ ನಾವೆಂದು ಜೀವನದಲ್ಲಿ ತಲೆ ತಗ್ಗಿಸುವ ಪ್ರಸಂಗವೇ ಬರಲ್ಲ. ಯಾಕೆಂದರೆ ಎಲ್ಲಾ ಕೆಲಸಕ್ಕೂ ರಿಟೈರ್ಮೆಂಟ್ ಇದೆ. ಆದರೆ ವಿದ್ಯೆ ಕಲಿಸುವವರಿಗೂ ವಿದ್ಯೆ ಕಲಿಯುವವರಿಗೂ ರಿಟೈರ್ಮೆಂಟೇ ಇಲ್ಲ. ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ. ಮಕ್ಕಳು ಒಳ್ಳೆಯವರೇ ಆಗಿರಲಿ, ಕೆಟ್ಟವರೇ ಆಗಿರಲಿ, ಅವರನ್ನು ಬುದ್ಧಿ ಹೇಳಿ ಸರಿಯಾದ ಮಾತು ಕಲಿಸಿಕೊಟ್ಟರು ಏಕೈಕ ವ್ಯಕ್ತಿ ಎಂದರೆ ಶಿಕ್ಷಕರು. ಪ್ರತಿಯೊಬ್ಬರ ಬದುಕಿನಲ್ಲೂ ಗುರು ಇಲ್ಲದೆ ಏನೂ ಸಾಧ್ಯವಿಲ್ಲ. ಗುರು ಎಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡೊಯ್ಯುವ ಮಹಾನ್ ಬೆಳಕು. ಟೀಚರ್ಸ್ ವೈಯಕ್ತಿಕ ಜೀವನ ಹೇಗೆ ಇದ್ದರೂ ನಾವು ಮುಂದೆ ಉದಾರವಾಗಿ ಅವರ ಮುಂದೆ ಸಮಾಧಿಯನ್ನು ಖುಷಿಪಡುತ್ತಾರೆ. ಅದೇ ನಾವು ಕೆಟ್ಟ ಕೆಲಸ ಮಾಡಿ ಅವರ ಮುಂದೆ ನಿಂತಿರುವಾಗ ಬೇಜಾರು ಮಾಡಿಕೊಂಡು ಅದನ್ನು ಹೇಗೆ ಸರಿಪಡಿಸಬೇಕೆಂದು ಮಾರ್ಗವನ್ನು ತೋರಿಸುತ್ತಾರೆ. ಒಟ್ಟಿನಲ್ಲಿ ಶಿಕ್ಷಕರು ನಮ್ಮೆಲ್ಲರ ದಾರಿ ದೀಪಗಳಾಗಿದ್ದಾರೆ. ಶಿಕ್ಷಕರು ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ತಪ್ಪು. ಇದನ್ನೆಲ್ಲ ನೋಡ್ತಾ ಇದ್ರೆ ಶಿಕ್ಷಕರು ನಿಸ್ವಾರ್ಥಿಗಳು. ಆದ್ರೂ ಅವರಲ್ಲಿ ಒಂದು ಸ್ವಾರ್ಥವಿರುತ್ತದೆ. ಅದೇನೆಂದರೆ ತಾವು ಕಲಿಸಿಕೊಟ್ಟ ಮಕ್ಕಳು ಮುಂದೆ ಜೀವನದಲ್ಲಿ ಒಳ್ಳೆಯ ಸಾಧನೆ ಮಾಡಲಿ ಎಂಬುದೇ ಎಲ್ಲಾ ಶಿಕ್ಷಕರ ಹಾರೈಕೆಯಾಗಿದೆ. ಅಯ್ಯೋ, ನಾನು ನಮ್ಮಮ್ಮನ ಹತ್ರ ಸುಳ್ಳು ಹೇಳಿದ್ದೆ. ಪಾಪ ಆ ಟೀಚರ್ ನನ್ಗೋಸ್ಕರ ಬೈಸ್ಕೊಂಡು ತಲೆ ತಕ್ಷಿವಾಗ ಆಯ್ತಲ್ಲ. ನಾನು ಇವಾಗ ಹೋಗಿ ಸಾರಿ ಕೇಳುತ್ತೇನೆ. ಶಿಕ್ಷಕರನ್ನ ಹೇಳಿದ್ದಾರೆ, ನಾವು ಶಿಕ್ಷಕರ ಬಗ್ಗೆ ಎಷ್ಟು ತಪ್ಪು ತಿಳಿದುಕೊಂಡಿದ್ವಿ. ಶಿಕ್ಷಕರು ಕೇವಲ ಹೊಡೆಯೋದು ಬರೆಯೋದು ಅಂದುಕೊಂಡಿದ್ವಿ. ಆದರೆ ಅವರು ಆ ರೀತಿ ಮಾಡುವುದು ನಮಗಾಗಿ, ನಮ್ಮ ಜೀವನಕ್ಕಾಗಿ. ಶಿಕ್ಷಕರು ನಮಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡುತ್ತಾರೆ. ಇನ್ಮೇಲೆ ನಾವೆಲ್ಲರೂ ಶಿಕ್ಷಕರಿಗೆ ಗೌರವವನ್ನು ಕೊಡುತ್ತೇವೆ.
ಮುಗಿತೇನ? ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ ಸತ್ಯವನಾಡಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಹಂಚಿನಗಳ ನಡುವೆ ಧೀರನಾಗಲು ಕಲಿಸು, ಹಂಚಿನಗಳ ನಡುವೆ ಧೀರನಾಗಲು ಕಲಿಸು, ಒಳ್ಳೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು, ಕಲಿಸು ಸದ್ಗುರುವೇ ಕಲಿಸು, ಕಲಿಸು ಸದ್ಗುರುವೇ ಕಲಿಸು. ಬೆವರಿಸಿ ಕಲಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮೇಲೆಂಬುದ ಕಲಿಸು, ಬೆವರಿಸಿ ಕಲಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮೇಲೆಂಬುದ ಕಲಿಸು. ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು, ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು, ಶತ್ರುಗಳಿಗೂ ಸಂಮಿತ್ರನಾಗಿರಲು ಕಲಿಸು, ಶತ್ರುಗಳಿಗೂ ಸಂಮಿತ್ರನಾಗಿರಲು ಕಲಿಸು, ಹಸಿರು ಮಲೆ ಹೂವಲಿನ ಧ್ಯಾನಿಸಲು ಕಲಿಸು, ಧ್ಯಾನನಾಗಲು ಕಲಿಸು, ಕಲಿಸು ಸದ್ಗುರುವೇ ಕಲಿಸು, ಕಲಿಸು ಸದ್ಗುರುವೇ ಕಲಿಸು, ಕಲಿಸು ಸದ್ಗುರುವೇ ಕಲಿಸು, ಕಲಿಸು ಸದ್ಗುರುವೇ ಕಲಿಸು. ಮೈಲಲ್ಲಿ ನೇಹ